ಕಾಲಿಗೆ ಚಪ್ಪಲಿ ಇಲ್ಲದೆ ಓಡಾಡ್ತಿದ್ದಾರೆ. ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು ಒಬ್ಬ ಕ್ಯಾಂಡಿಡೇಟ್. ಏನ್ ಮಾಡಿದ್ರು ತಪ್ಪೆ ಅವರಿಗೆ. 40-45 ಸಾವಿರದಿಂದಾನು ಮೇಲೆ ಗೆಲ್ತಾರೆ. CM ಇಬ್ರಾಹಿಂ ಅಪಾದನೆ ಮಾಡ್ಬೇಕಿದ್ರೆ ಯಾಕಪ್ಪ ಅಪಾದನೆ ಮಾಡಿದ್ದೆ ನೀನು ಅಂತ ಅವ್ರನ್ನೇ ಕೇಳಿದ್ರು. ಇವ್ರು ಯಾವ ರಾಜಕೀಯ ಮಾಡ್ತಾವ್ರಂತೆ? ಕುಟುಂಬ ಇಲ್ವಾ ಇವ್ರಿಗೆ? ಯಡಿಯೂರಪ್ಪ ಯಾರು ಬೇರೆಯವರು ನಮ್ಮಪ್ಪ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ. ಬಿಜೆಪಿ ಮನ್ಸು ಬಂದಂಗೆ ಏನೇನೋ ಮಾತಾಡ್ತಾರೆ, ಹುಚ್ಚುಚ್ಚಾಗಿ ಮಾತಾಡ್ತಾರೆ. ಚುನಾವಣೆ ಪ್ರಚಾರ ಶುರುವಾಗಿದೆ. 28ನೇ ತಾರೀಕಿಂದನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಹೋಗಿದ ಕಡೆ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ಒಳ್ಳೆ ಅಭ್ಯರ್ಥಿನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಕಾಲಿಗೆ ಚಪ್ಪಲಿ ಇಲ್ಲದೆ ಓಡಾಡ್ತಿದ್ದಾರೆ. ನಾನು ಚುನಾವಣೆ ಆಗಬೇಕು, ಗೆಲ್ಲಬೇಕು, ಗೆದ್ಮೇಲೆ ನಾನು ಚಪ್ಪಲಿ ಹಾಕ್ಕೊಂಡು ತಿರುಗಾಡ್ತೀನಿ ಅಂಥೇಳಿ ಆ ಒಂದು ಉದ್ದೇಶದಿಂದ, ಮತ್ತು ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು ಒಬ್ಬ ಕ್ಯಾಂಡಿಡೇಟು, ಒಬ್ಬ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಅವರು. ಅವ್ರ ತಾತ ಅವರು ನಿಧನ ಆದಮೇಲೆ ಅವ್ರು ಏನಾದರೂ ಬದುಕಿದ್ರೆ ಇನ್ನೂ 2 ವರ್ಷ ಅವರೇ ಇರ್ತಿದ್ರಲ್ಲ, ಅದರಿಂದ ಅವ್ರು ಕೇಳಿಕೊಂಡು ನಾವು ಬದುಕಿದ್ರೆ ಅವರು 2 ವರ್ಷ ಇರ್ತಿದ್ರಲ್ಲ, ಆ 2 ವರ್ಷ ನಮಗೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಪಕ್ಷದಲ್ಲಿ ಒಪ್ಕೊಂಡು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಸುರ್ಜೇವಾಲಾ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಸಾಹೇಬರು ಎಲ್ಲರೂ ಸೇರಿ ಒಪ್ಕೊಂಡು ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಎಲ್ಲರೂ ತುಂಬ ಹುಮ್ಮಸ್ಸದಿಂದ ಕೆಲಸ ಮಾಡ್ತಿದ್ದಾರೆ, ಗೆದ್ದು ಬರ್ತಾರೆ. ಇನ್ನೂ ಸಿಂಪತಿಗೋಸ್ಕರ ಕಾಲೇಜ್ ಚಪ್ಪಲಿ ಹಾಕಳ್ದಂಗೆ ಹೊರಾಡ್ತಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ, ಸಮರ್ಥರಂತ ಬಿಜೆಪಿ ಅಪಾದನೆ ಮಾಡ್ತಿದ್ದಾರೆ. ಏನು ಮಾಡಿದ್ರು ಅವ್ರು ಅಪಾದನೆ ಮಾಡೋದೇನೆ. ನಾವು ಒಂದು ಒಳ್ಳೆ ದೊಡ್ಡ ಬೆನ್ಸ್ ಕಾರ್ ತಗೊಂಡು ಅದರಲ್ಲಿ ಪ್ರಚಾರ ನೋಡ್ರಿ, ದೊಡ್ಡ ಬೆನ್ಸ್ ಕಾರು, ಅವರು ಇವರು ಹಂಗೆ ಆ ಥರ ಏನು ಮಾಡಿದ್ರು ತಪ್ಪೆ ಅವ್ರಿಗೆ. ಅವ್ರಿಗೆ ಏನಂದ್ರೆ ನಾವು ಹೆಂಗಿದ್ದೀವೋ ಪ್ರಪಂಚನೂ ಹಂಗೆ ಇದೆ ಅಂತ ತಿಳ್ಕೊಂಡ್ಬಿಟ್ಟವ್ರು ಅವರು. ಪ್ರಪಂಚ ಆ ಥರ ಇಲ್ಲ. ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿ ಜನ ಇದ್ದಾರೆ. ಒಳ್ಳೆ ರೀತಿಯಿಂದ ಮಾತಾಡೋರು ಇದ್ದಾರೆ, ಕೆಟ್ಟ ರೀತಿಯಿಂದ ಮಾತಾಡೋರು ಇದ್ದಾರೆ. ನಿಮ್ಮ ಅಭ್ಯರ್ಥಿಗೆ ಸಂಸದ ಅಭ್ಯರ್ಥಿ ಇದ್ದಾರೆ ಬಿಜೆಪಿಲಿ? ಈಕ್ವಾಲಿಟಿ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಎಷ್ಟು ಮತದಿಂದ ಗೆಲ್ಬೋದು? ಒಂದು 40-45 ಸಾವಿರದಿಂದಾನು ಮೇಲೇನೆ ಗೆಲ್ತಾರೆ. ಖಂಡಿತವಾಗ್ಲೂ ಗೆಲ್ತಾರೆ. 6 ವರ್ಷಕ್ಕಾಗಿರ್ಬೋದು. CM ಇಬ್ರಾಹಿಂ ಕೂಡ ಅಪಾದನೆ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಡಿ, ಅಲ್ಪಸಂಖ್ಯಾತರಲ್ಲಿ. CM ಇಬ್ರಾಹಿಂ ಅಪಾದನೆ ಮಾಡ್ಬೇಕಿದ್ರೆ ಯಾಕಪ್ಪ ಅಪಾದನೆ ಮಾಡಿದ್ದೆ ನೀನು ಅಂತ ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ಅವ್ರು ಅಪಾದನೆ ಮಾಡಿರೋದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಎಲ್ಲೆಲ್ಲೋ ಏನೇನೋ ಹೋಗಿ ಹುಚ್ಚುಚ್ಚಾಗಿ ಮಾತಾಡ್ತಾರೋ. ಅದಕ್ಕೆ 6 ವರ್ಷಕ್ಕೂ ಕೂಡ ತಂದೆ MLA, ತಾಯಿ MP ನಿಲ್ಲಿಸ್ಲಿ. ಏನು ಕಾಂಗ್ರೆಸ್ನವರು ನಿಲ್ಬಾರ್ದ? ಈಗ ಮೇಟಿ ಅವ್ರು ತೀರೋದ್ರು, ಅವ್ರ ಮಗನ ಕೊಡ್ಲಿಲ್ವಾ? ಇದೇ ರೀತಿ ಎಷ್ಟೋ ಕಡೆ ಮಾಡಿದ್ದೀವಲ್ಲ. BJP ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಎಲ್ಲ ಪಕ್ಷದವ್ರು ಮಾಡಿದ್ದಾರೆ. ಜನತಾದಳಲ್ಲಿ ಕೇಳೋದಿಲ್ವಾ? ತಂದೆ ಇದ್ದಾರೆ, 2 ಮಕ್ಕಳಿದ್ದಾರೆ, ಈಗ ಮೊಮ್ಮಗ ಬಂದವನೇ, ಅವರೆಲ್ಲ ಕೇಳೋದಿಲ್ವಾ? ಬರೀ ಕಾಂಗ್ರೆಸ್ ಇದನ್ನ ಬಿಜೆಪಿಯಲ್ಲೂ ಕೂಡ ಇದ್ದಾರಲ್ಲ. ಮತ್ತೆ ಯಡಿಯೂರಪ್ಪನವರು ಆದರೂ ಅವ್ರ ಮಗ MP, ಇನ್ನೊಬ್ಬ ಅಧ್ಯಕ್ಷ ವಿಜೇಂದ್ರನೇ ಹೇಳಿದ್ದಾರೆ ಮೊನ್ನೆ ಇಲ್ಲಿ. ಏನಂತ? ತಂದೆ MLA ಕುಟುಂಬ ರಾಜಕಾರಣ, ತಾಯಿ MP ಕುಟುಂಬ ರಾಜಕಾರಣ ಮಾಡೋದಕ್ಕೆ ಈಗ 3ನೇ ತಲೆಮಾರು ಬಂದಿದೆ. 6 ವರ್ಷ ಇಬ್ಬರು ಕೂಡ ಹೇಳಿದ್ದಾರೆ. ಇವ್ರು ಯಾವ ರಾಜಕೀಯ ಮಾಡ್ತಾವ್ರಂತೆ? ಕುಟುಂಬ ಇಲ್ವಾ ಇವ್ರಿಗೆ? ಹಂಗಾರೆ ನನ್ನ ಕುಟುಂಬ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ. ಯಡಿಯೂರಪ್ಪ ಯಾರೋ ಬೇರೆಯವರು ನಮ್ಮಪ್ಪ ಇಲ್ಲ ಅಂತ ಡಿಕ್ಲೇರ್ ಮಾಡಲಿ, ಆವಾಗ ಅವ್ರನ್ನ ಒಪ್ಕೋತೀವಿ ನಾವು. ಎಷ್ಟು ಮತದಿಂದ ಗೆಲ್ತೀರಾ ಸರ್? ಹೇಳಿದ್ನಲ್ಲ, 45 ಸಾವಿರದ ಮೇಲೆ ಗೆಲ್ತೀವಿ. DK ಶಿವಕುಮಾರ್ ಏನು ನಿಮಗೆಲ್ಲ ಏನೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ? ನಾವು ನಮ್ಮ ಕೆಲಸ ಇಷ್ಟೇ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ಅಂತ ಕೊಟ್ಟು, ಆ ಗ್ಯಾರಂಟಿ ಆಧಾರದ ಮೇಲೆ ಜನ ನಮಗೆ ಗೆಲ್ಲಿಸಿದ್ದಾರೆ. 5 ಗ್ಯಾರಂಟಿ ಹಿಂದೂ, ಮುಸಲ್ಮಾನು, ಸಿಖ್, ಇಸಾಯಿ ಎಲ್ಲ ಸಮಾಜದವರು, ಎಲ್ಲ ವರ್ಗದವ್ರಿಗೆ ಸಿಕ್ಕಿದೆ. ಆ ಹಿಂದೂ ಮನೆಗೆ ಮಾತ್ರ ಕೊಟ್ಟಿಲ್ಲ, ಮುಸಲ್ಮಾನರ ಮನೆಗೆ ಮಾತ್ರ ಕೊಟ್ಟಿಲ್ಲ, ಎಲ್ರಿಗೂ ಹೋಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಸ್ಕೀಮ್ಸನ್ನ ಲಾಗು ಮಾಡಿದ್ದಾರೆ. ಕಾಂಗ್ರೆಸ್ 2 ಬಣ ಆಗಿದೆ. ಯಾರು? ಹೇಳಿದ್ನಲ್ಲ, ಬಿಜೆಪಿಗೆ ಮನ್ಸು ಬಂದಂಗೆ ಏನೇನೋ ಮಾತಾಡ್ತಾರೆ, ಹುಚ್ಚುಚ್ಚಾಗಿ ಮಾತಾಡ್ತಾರೆ. ಕೆಟ್ಟೋಗಿದೆ, ಬುದ್ಧಿ ಕೆಟ್ಟೋಗಿದೆ ಅವ್ರಿಗೆಲ್ಲ. ಬುದ್ಧಿ ಕೆಟ್ಟಿರ್ತಕ್ಕಂಥ ಮನುಷ್ಯರು ಅವರೆಲ್ಲ. ಒಳ್ಳೆ ಬುದ್ಧಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.